ಕೋ ವಾ ಮೆಚ್ಚಿ ಬೆರಗಾಗಿ ಹೋದೆ ಈ ನಿನ್ನ ಸಾಂಗವನ್ನು ಕೇಳಿ. ಸುಂದರವಾದ ಈ ನಿನ್ನ ಕಂಠದಿಂದ ಹೊರಬರುವ ರಾಗವನ್ನು ಕೇಳಿ ಆ ಕೋಗಿಲೆಯು ನಾಚಿ ತನ್ನ ಗೂಡು ಸೇರಿರಬಹುದು. ಸುಮರವಾದ ಈ ನಿನ್ನ ಕಂಠದಿಂದ ಹೊರಬರುವ ರಾಗವನ್ನು ಕೇಳಿ ನರ್ತನ ಮಾಡುವ ನಾರ್ಯರು ನಾಚಿ ಮನೆಯಲ್ಲಿ ಕುಳಿತಿರಬಹುದು. ವಾ ಗ್ರೇಟ್ ಈಸ್ ಲೇಡಿ, ಗ್ರೇಟ್ ಈಸ್. ಬರೀ ಬಾಯಿಯಿಂದ ಬಂದ ರಾಗವೇ ಇಷ್ಟೊಂದಿರಬೇಕಾದರೆ ಇನ್ನು ಈ ದೇಹವನ್ನು ಮುಟ್ಟಿ ಅದರೊಳಗಿನ ಸುಖವನ್ನು ಅನುಭವಿಸಿದರೆ ಅದೆಷ್ಟೊಂದು ರುಚಿಯಾಗಿರಬಾರ್ದು. ಬಾ ಸೃಷ್ಟಿ ಬಾ. ಕಾಮದಿಂದ ಹಸಿದು ಕುಂತಿರುವ ಈ ನಾರಾಯಣ ರೆಡ್ಡಿಯನ್ನು ಕಾಮವನ್ನು ಹಿಂಗಿಸಿ ಬರಲೇ ನಲ್ಲೆ. ಹೆಣ್ಣು ಮಹಾಭಾರತದ ಧರ್ಮ, ಆ ಧರ್ಮ ಕಲಕಲು ಬಂದಿರುವೆಯ ಕತ್ತೆ. ಯಾರ್ಲೇ ನೀನು? ಭರತ ಖಂಡದಲ್ಲಿರುವ ನಿಮ್ಮಂತ ಪದ್ಮಾಸ್ತನ ಮಕ್ಕಳ ಬಾಯಿಗೆ ಒದ್ದು ಬಂಟರು ನಾವೆಂದು ಬಂಡಾಟ ಮಾಡಲಾಗ್ತಿರುವ ನಿಮ್ಮಂತ ಬಿಡಾಡಿನ ಮಕ್ಕಳ ರಕ್ತ ಕುಡಿದು ಎದೆ ಮೇಲೆ ಕಾಲಿಟ್ಟು ಮೆಟ್ಟಿಸಿ ನಿಮ್ಮಂತ ನರಭಕ್ಷಕರ ನರವನ್ನು ಕತ್ತರಿಸಲು ಬಂದಿರುವ ನಿಮ್ಮಪ್ಪ ಬೀರಪ್ಪ. ನಾನು ಅಲೇ ಬೀರ, ಊಟಿಲ್ದ 40 ದಿವಸ ಬದುಕಬಹುದು, ನೀರಿಲ್ಲದೆ 3 ನಿಮಿಷ ಬದುಕಬಹುದು, ಗಾಳಿ ಇಲ್ಲದೆ 8 ನಿಮಿಷ ಬದುಕಬಹುದು. ಈ ನಾರಾಯಣ ರೆಡ್ಡಿಯನ್ನು ಎದುರು ಹಾಕಿಕೊಂಡರೆ ಪ್ರತಿದಿನ ಪ್ರತಿ ಕ್ಷಣ ಮಗನೇ ನೆರಳಿ ಸಾಯ್ತೀಯ. ಏನೆಂದಲೇ ನೋಡಿ ನನ್ನ ಮಗನೇ ಬೇರ, ನಾನು ಇಡುತ್ತಿರುವ ಪ್ರತಿ ಹೆಜ್ಜೆಗೊಂದು ಹೆಜ್ಜೆಯನ್ನು ಇಟ್ಟು ಎಂದು ಈ ಬೇಟೆಯನ್ನು ಬಿಡಿಸಲು ಬಂದಿರಲ್ಲ. ಬಿಡಿ ಭಾಗವಾಗಿ ಬೀಳುವುದು ನಿನ್ನ ದೇಹ. ನಿನ್ನಂತ ನಾಮರ್ಥನ ಕೈಯಿಂದ ನನ್ನ ದೇಹ ಬಿಡಿಭಾಗವಾಗಿ ಬೀಳಿಸಿಕೊಳ್ಳುವುದಕ್ಕೆ ಈ ಬೀರ ಹೇಳಿ ರಕ್ತಕ್ಕ ಹುಟ್ಟಿಲಲೇ ಮಗನ. ಎದುರಿಗೆ ಬಂದವರ ಎದೆಗೆ ಒದ್ದು ಬಂಟರು ನಾವೆಂದು ಬಂಡಾಟ ಮಾಡಲು ಹತ್ತಿರುವ ನಿಮ್ಮಂತ ಬಿಡಾಡಿನ ಮಕ್ಕಳನ್ನು ಎದೆ ಮೇಲೆ ಕಾಲಿಟ್ಟು ಮೆಟ್ಟಿ ಸೀಳಿ ನಿಮ್ಮಂತ ರಕ್ತ ಕುಡಿಯಲು ಬಂದ ವೀರ ಸಂಗೊಳ್ಳಿ ರಾಯರ ರಕ್ತಕ್ಕೆ ಹುಟ್ಟಿದ ಮಗ ನಾನು. ಸಂಗೊಳ್ಳಿ ರಾಯಣ್ಣ ಅಲೇ ಅಡ್ಡಾಡಿ ನನ್ನ ಮಗನೇ ಬೀರ, ಸಂಗೊಳ್ಳಿ ಮಡಿದವರ ವಿರೋಧವನ್ನು ಹೇಳಿ ಅವರ ಬಗ್ಗೆ ನೀನು ಪುಟದೆದ್ದು ಮಾತನಾಡಬೇಡ. ಅಂತರ ಔಷಧ ರಕ್ತ ನಿನ್ನ ಮೈಯಲ್ಲಿ ನಿಜವಾಗಿ ಹರಿತಿದ್ದರೆ ಎಂದು ಈ ನಾರಾಯಣ ರೆಡ್ಡಿ ಚಾಲೆಂಜ್ನಲ್ಲಿ ಗೆದ್ದು ಅಜಯನಾಗಿ ನೋಡೋಣ. ಅಂದಾಗ ಗೊತ್ತಾಗುತ್ತದೆ ನೀನು ನಿಜವಾಗಿ ಸಂಗೊಳ್ಳಿ ರಾಯನ ರಕ್ತ. ಬೇಡ ರೆಡ್ಡಿ, ಈ ಕುರುಬರನ್ನು ಕೆಣಕಿ ಕೆಡಬೇಡ. ಹಿಂದೆ ಇದೇ ರೀತಿ ಬ್ರಿಟಿಷರು ರಾಯನೊಡನೆ ಚಾಲೆಂಜ್ ಮಾಡಿ ರಾಜ್ಯವನ್ನು ಗೆಲ್ಲುತ್ತೇನೆ ಎಂದು ಒಳಗೆ ಹೊಕ್ಕವರು. ರಕ್ತ ಕಟ್ಟ ಹನಿ ನೀರಿಗೆ ಗತಿ ಇಲ್ಲದೆ ಬೆಂಕಿ ಸತ್ತರು. ಇಂದು ನೀನು ಈ ಬೀರನನ್ನು ಗೆಲ್ಲುತ್ತೇನೆಂದು ಚಾಲೆಂಜ್ ಮಾಡಿ
ಇದ್ದರೆ ಇವಳನ್ನು ಕಾಪಾಡು ನೋಡೋಣ. ಏನೆಂದರೆ ಮಗಳ ರೆಡ್ಡಿ ಕುರುಬಕುಲದ ರುದ್ರಭೂಮಿಯನ್ನು ಈ ಕುರುಬರನ್ನು ಚಾಲೆಂಜ್ ಮಾಡಿದ್ದೀವಿ. ಆದರೆ ಇನ್ನ ಇದೇ ರೀತಿ ಭಕ್ತ ದಾಸರು ಶ್ರೀಕೃಷ್ಣನ ದರ್ಶನ ಪಡೆಯಬೇಕೆಂದು ಉಡುಪಿಗೆ ಹೋದಾಗ ಅಲ್ಲಿರುವ ಬ್ರಾಹ್ಮಣರು ಕನಕದಾಸರನ್ನು ಒಳಗೆ ಬಿಡದೆ ಅವಮಾನ ಮಾಡಿದರಂತೆ. ಆದರೆ ಕನಕದಾಸನು ತನ್ನ ಮನಸ್ಸಿಗೆ ನೋವು ಮಾಡಿಕೊಂಡು ತಳ್ಳಿದ ಜಾಗದಲ್ಲೇ ನಿಂತು ಹರಿ ನಿನ್ನ ಚರಣೆಯನ್ನು ಬಿಟ್ಟು ನಾನು ಹೇಗೆ ಬದುಕಲಿ ಎಂದು ಹಾಡಿದಾಗ ಅವನ ಕೈಯಲ್ಲಿರುವ ತಂಬುರಿಯ ನಾದಕ್ಕೆ ಶ್ರೀಕೃಷ್ಣನ ಗುಡಿಯಲ್ಲಿರುವ ಗಂಟೆಗಳು ಒಂದು ಪಡದಾಡಿ ಅಲ್ಲಿಂದ ಅಲ್ಲಿಗೆ ಶ್ರೀಕೃಷ್ಣನು ಕನಕದಾಸರಿಗೆ ದರ್ಶನ ಕೊಟ್ಟನಂತೆ. ಅದಕ್ಕೆ ಇದುವರೆಗೂ ಉಡುಪಿಯಲ್ಲಿ ಕನಕನ ಕಿಂಡೆ ಎಂದು ಪ್ರಸಿದ್ಧವಾಗಿ ಉಳಿದಿದೆ. ನನ್ನ ಪಾಲನ ವಂಶ ಉದ್ಧಾರಕ ಭಕ್ತ ಕನಕದಾಸರಿಂದ ಲೇ ಬೀರ ಮಡಿದವರ ಇವತ್ತನ್ನು ಹೇಳಿ ಹಿಂದಿನ ಪುರಾಣವನ್ನು ಪಟಿಕೆರಿಸಬೇಡ ನನ್ನ ಮುಂದೆ. ಈಗ ಬಂದಿರೋದು ನನ್ನ ನಿನ್ನ ಮಧ್ಯೆ ವಿರಸ. ಎಂದೇ ಕೌರವರ ಪಾಂಡವರಂತೆ ಎಂದು ನಮ್ಮಿಬ್ಬರ ನಡುವೆ ಕುರುಕ್ಷೇತ್ರವೇ ನಡೆದು ಹೋಗಲಿ. ಎಂದೇ ದ್ರೌಪದಿಯ ವಸ್ತ್ರಾಭರಣ ಮಾಡಿದಂತೆ ಇಂದು ಅವಳ ರೂಪದಲ್ಲಿರುವ ಈ ಸೃಷ್ಟಿಯ ಬಟ್ಟೆಯನ್ನು ನಾನು ಸೇರುತ್ತೇನೆ. ನೀನು ಶ್ರೀಕೃಷ್ಣನಂತೆ ಕಾಪಾಡುತ್ತೀಯೋ ಅಥವಾ ಪಾಂಡವರಂತೆ ಹೋರಾಡುತ್ತೆ ಅನ್ನೋದು ನಾನು ನೋಡುತ್ತೇನೆ. ಹೌದಾ? ಹಾಗಾದರೆ ನನ್ನೊಂದು ಕಂಡೀಷನ್. ಏನದು? ನೀನು ನನ್ನ ಶಕ್ತಿಯನ್ನು ಮೀರಿ ಈ ಸೃಷ್ಟಿಯನ್ನು ಮುಟ್ಟಿದರೆ ನನ್ನ ಎದುರಿಗೆ ಅವರ ಮಾನಹರಣ ಮಾಡು. ಒಂದು ವೇಳೆ ನನ್ನ ಶಕ್ತಿಗೆ ಸಿಕ್ಕು ಮಗನೇ ಸೋಲನ್ನು ಅನುಭವಿಸಿದರೆ ಈ ಸೃಷ್ಟಿಯ ಮೆಟ್ಟುವ ಮೆಟ್ಟನ್ನು ನಿನ್ನ ಕೊರಳಲ್ಲಿ ಹಾಕಿ ನೀರನ್ನು ಮೆರವಣಿಗೆ ಮಾಡಿದ್ದಲ್ಲದೆ ವಾಯುದೂತ ಉದ್ದಂಡ ಪ್ರಚಂಡ ಎಂದು ನನ್ನ ಪ್ರಸಿದ್ಧವಾದ ಈ ಕೊಠಡಿಯಿಂದ ಚಂಡಾಡಿ ಮಲಮೂತ್ರ ವಿಸರ್ಜನೆ ಎಲ್ಲಿ ಹೆಚ್ಚು ಮಾಡಿರುತ್ತಾರೋ ಅವರು ಬರುವೆ ನಿನ್ನ ದೇಹವನ್ನು. ಅರೇ ಬೀರ, ಈ ನಾರಾಯಣ ರೆಡ್ಡಿ ಒಂದು ಹೇಳಿ ಎಂದು ತಿಳಿಬರಲಿ ಮಗನ. ನೀನು ಇಟ್ಟ ನೆಗನನ್ನು ಹೆಜ್ಜೆಯನ್ನು ಇಟ್ಟು ಇವಳನ್ನು ಮುಟ್ಟು ಬೈದು ಇವಳ ಅಂಗ ಸುಖವನ್ನು ಉಣ್ಣಲಿದ್ದರೆ ನನ್ನ ಹೆಸರು ರೆಡ್ಡಿ. ನಾಗ ಸರ್ಪಿಣಿಯ ನಾರಾಯಣ ರೆಡ್ಡಿ ಅಲ್ಲ. ಹೌದಾ? ಸೃಷ್ಟಿ, ನೀನೊಂದು ಸ್ವಲ್ಪ ಕಡೆಗೆ ನಿಲ್ಲು. ಲೇ ರೆಡ್ಡಿ, ನೀನು ರೆಡ್ಡಿಯ ರಕ್ತಕ್ಕೆ ಹುಟ್ಟಿ ನಿನ್ನ ಮೈಯಲ್ಲಿ ನಿನ್ನ ತಂದೆಯ ರಕ್ತವೇ ಹರಿಯುತ್ತಿದ್ದರೆ ಬೇರೆ ಪುರುಷ ಬೀರನನ್ನು ದಾಟಿ ಮುಟ್ಟಲೇನ ಗಂಡಸಾಗಿದ್ದರೆ ಗಂಡಸಾಗಿದ್ದರೆ ಏನಂತೆ ತರ ತೆಗಡಿ ನಿಮ್ಮನ್ನ ಎಟ್ಟೋದಾದ್ರಿ ಹುಡ್ಕಗಾದ್ರಿ ನಾಲ್ಕು ಡಿಕ್ಕೆ ಹುಡ್ಕೇವನ್ರಿ ನೀವ್ ಇಲ್ಲೇ ಮಾಡಕತ್ತೀರಿ ರೆಡ್ಡಿ ನಿಮ್ಮ ಅಣ್ಣ ಕೈಯಾಗ
ಬೀರ ಬದುಕಿಕೊಂಡಲೇ ಮಗನ ಮುಂದೊಂದು ದಿನ ಆದರೂ ನಿನ್ನ ಬದುಕಿನ ಬಗ್ಗೆ ಸಿಡಿಮದ್ದವನ್ನು ಸಿಡಿ ನಿನ್ನ ಕೊನೆ ಉಸಿರನ್ನು ಎನಿಸಲಿಲ್ಲ ಮಗನ. ನನ್ನ ಹೆಸರು ರೈಟಿ ಅಲ್ಲ. ದಿಸ್ ಇಸ್ ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ, ಹೇಳಿ ಕೆಟ್ಟವನು ಸೋಮಿತ್ರ, ಹೇಳದೆ ಕೆಟ್ಟವನು ಸತ್ಯಹರಿಶ್ಚಂದ್ರ, ಒಟ್ಟು ಕೆಟ್ಟವನು ಕರ್ಣ, ಕೊಡದೆ ಕೆಟ್ಟವನು ದುರ್ಯೋಧನ. ಅರೇ ವೀರ, ಈ ಸಮಾಜದಲ್ಲಿ ನೀನೇನೇ ಮಾಡು, ಈ ಸಮಾಜ ಕೆಟ್ಟವನು ಎಂದು ಪಟ್ಟ ಕಟ್ಟುತ್ತೆ ಮಗನೇ. ಬರುತ್ತೇನೆ, ಗುಡ್ ಬಾಯ್. ಹೋಗು ಮಗನ ರೆಡ್ಡಿ, ಹೋಗು. ನೀನು ಚಾಲೆಂಜ್ ಮಾಡಿದ್ದನ್ನು ಒಂದೇ ಹೊಡೆತದಲ್ಲಿ ತೋರಿಸುತ್ತಿದ್ದೆ, ಆದರೆ ಏನು ಮಾಡುವುದು? ಇನ್ನು ನಿನ್ನ ಹಣೆ ಬರ ಗಟ್ಟಿಯಾಗಿದೆ, ಅದಕ್ಕೆ ನೀನು ಬದುಕಿ ಹೋದೆ. ಇರದಿದ್ದರೆ ಅದನ್ನು ಈಗೇಕೆ ಹೇಳಲಿ? ಪ್ರಸಂಗ ಬಂದೇ ಬರುತ್ತದೆ, ಆವಾಗ ತೋರಿಸುವೆನು ಈ ಬೀರನ ಭಯಂಕರ ಅವತಾರವನ್ನು. ಬೇರೆ ಎಂತ ಹೊತ್ತಲ್ಲಿ ಬಂದು ಈ ನನ್ನ ಮಾನವನ್ನು ಕಾಪಾಡಿದೆ. ಈ ನಿಮ್ಮ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಬೇರೇಶ, ಯಾವತ್ತೂ ಮರೆಯುವುದಿಲ್ಲ. ಉಪಕಾರ ಏನಿದೆ ಸೃಷ್ಟಿ ಇದರಲ್ಲಿ? ಆಪತ್ತಿನಲ್ಲಿದ್ದವರನ್ನು ಕಾಪಾಡುವುದು ಪ್ರತಿಯೊಬ್ಬ ಮಾನವನ ಧರ್ಮ. ಹಾ ಸೃಷ್ಟಿ, ನಾನು ಬಂದು ಬಹಳ ಹೊತ್ತಾಯಿತು. ಮನೆಯಲ್ಲಿ ನಮ್ಮನ್ನ ದಾರಿ ಕಾಯುತ್ತಿರಬಹುದು, ನಾ ಇನ್ನು ಬರುತ್ತೇನೆ. ಇಲ್ಲಿ ಬೇರೇಶ, ಯಾಕೆ ಸೃಷ್ಟಿ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದ್ದು ಆ ನಾರಾಯಣ ರೆಡ್ಡಿ ಎದುರು ನೀವು ಕೊಡೋ ಒಂದೊಂದು ಉತ್ತರಗಳನ್ನು ನೋಡಿ ಈ ನನ್ನ ಮನಸ್ಸನ್ನೇ ನೀವು ಗೆದ್ದು ಬಿಟ್ಟಿದ್ದೀರಾ. ಸೃಷ್ಟಿ, ನಿಮ್ಮ ಹೃದಯವನ್ನು ನಾನು ಮೆಚ್ಚಿಕೊಂಡಿದ್ದೇನೆ. 10 ಜನ್ಮ ಎತ್ತಿದರೂ ಸರಿ, ಇದೇ ಕಡೆ ಜನ್ಮ ಆದರೂ ಸರಿ, ನೀವೇ ನನ್ನ ಬಾಳಿನ ರಾಜಕುಮಾರ ಅಂತ ನಾನಾಗ ನನ್ನ ಹೃದಯದಲ್ಲಿ ಬರೆದಿಟ್ಟುಕೊಂಡಿರ್ಬೇಕು. ಸೃಷ್ಟಿ, ಏನು ಮಾತನಾಡುತ್ತೀಯೇ ನೀನು? ನಿನ್ನನ್ನ ನಾನು ಆತ್ಮೀಯ ಗೆಳೆಯರು. ಹೀಗಿರುವಾಗ ಗೆಳೆಯನ ತಂಗಿ ಪ್ರೀತಿ ಮಾಡುವುದು ತಪ್ಪಾಗುವುದಿಲ್ಲವೇ? ನೋಡಿ ಬೇರೇಶ್, ಗೆಳೆಯನ ತಂಗಿಯನ್ನು ಪ್ರೀತಿ ಮಾಡಿದ್ರೆ ತಪ್ಪಾಗೋದಿಲ್ಲ, ಗೆಳೆಯನ ಹೆಂಡತಿಯನ್ನು ಪ್ರೀತಿ ಮಾಡಿದ್ರೆ ಅದು ತಪ್ಪಾಗತ್ತೆ. ನೋಡಿ, ನೀವು ನನ್ನನ್ನು ಕೈ ಹಿಡಿತೀನಿ ಅಂತ ಆಗ್ಲೇ ನಾನು ನಿರ್ಧಾರ ಮಾಡಿರ್ಬೇಕು. ನನ್ನನ್ನು ಬಹಳ ಸಂಗಾತಿಯಾಗಿ ಸ್ವೀಕರಿಸಿ ಅಂತ ನಿಮ್ಮಲ್ಲಿ ಕೈ. ನೋಡು ಸೃಷ್ಟಿ, ಇದನ್ನು ವಿಚಾರ ಮಾಡುವುದಕ್ಕೆ ನನಗೊಂದೆರಡು ದಿನ ಕಾಲಾವಕಾಶ ಕೊಡು. ನಾಳೆ ಬಂದು ನಾನು ನಿನಗೆ ಹೇಳುತ್ತೇನೆ. ನಾನು ಬರುತ್ತೇನೆ. ನಿಂತುಕೊಂಡು ನೀವು ನನ್ನ ಕೈ ಹಿಡಿಯಲು ಒಪ್ಪಿಗೆ ನೀಡಿದ್ರೆ ಅಂದ್ರೆ ನಾನು ನಿಮ್ಮ ಮಡದಿಯಾಗಲು ನಾನು ಕೂಡ ಒಪ್ಪಿದ್ದೇನೆ. ಐ ಲವ್ ಯು ರಾಜಾ.